ಹಲೋ ವೀಕ್ಷಕರೇ, ಯುಗಾದಿ ಹಬ್ಬ ಇನ್ನೇನು ಸಮೀಪದಲ್ಲೇ ಇದೆ. ಈ ಯುಗಾದಿ ಹಬ್ಬದಲ್ಲಿ ನಮ್ಮ ಕಷ್ಟಗಳು ದೂರ ಆಗ್ಬೇಕು ಅಂದ್ರೆ ತುಳಸಿ ಗಿಡದ ಬಳಿ ಈ ವಸ್ತುಗಳು ಅಂದ್ರೆ ಈ 4 ವಸ್ತುಗಳನ್ನಿಟ್ಟು ನಾವು ಪೂಜೆ ಮಾಡಿದ್ರೆ ಸಕಲ ಸಂಪತ್ತುಗಳು ಕೂಡ ನಮಗೆ ಉಕ್ಕಿ ಬರುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿರುವ ಸಾಲಗಳೆಲ್ಲ ತೀರಿ ಮನೆಯಲ್ಲಿ ಸಿರಿ ಸಂಪತ್ತು ಉಕ್ಕಿ ಹರಿಯುವುದು ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಗಿಡವೆಂದು ಪೂಜಿಸಿದಾಗ. ತುಳಸಿ ಗಿಡದ ಬಳಿ ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅದರ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಳಸಿ ಗಿಡದ ಬಳಿ ಯಾವಾಗಲೂ ಹಿತ್ತಾಳೆಯ ಪಾತ್ರೆ ಇಡಬೇಕು. ಇದು ಮನೆಯಲ್ಲಿ ಒಂದು ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಸಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ದುಷ್ಟಶಕ್ತಿಗಳನ್ನು ಓಡಿಸುತ್ತದೆ. ಈ ಹಿತ್ತಾಳೆ ಪಾತ್ರೆಯನ್ನು ಸದಾ ತುಳಸಿ ಗಿಡದ ಬಳಿ ಇಟ್ಟು ಪೂಜೆ ಮಾಡಿದರೆ ಮನೆಯ ಮೇಲೆ ಯಾವುದೇ ದುಷ್ಟ ಕಣ್ಣುಗಳು ಬಿದ್ದಿದ್ದರೆ, ಮಾಟ ಮಂತ್ರಗಳಿದ್ದರೆ ದೂರ ಹೋಗುತ್ತದೆ. ಹಾಗೆ ತುಳಸಿ ಗಿಡದ ಬಳಿ ಮತ್ತೊಂದು ವಸ್ತು ಅಂದರೆ ಸಾಲಿಗ್ರಾಮ. ಸಾಲಿಗ್ರಾಮವನ್ನು ತುಳಸಿ ಗಿಡದ ಬಳಿ ಅಥವಾ ತುಳಸಿ ಗಿಡದ ಕುಂಡಲದಲ್ಲಿ ಇಡಬೇಕು. ಇದು ಸಂಪತ್ತನ್ನು ವೃದ್ಧಿಸುತ್ತದೆ. ಈ ಸಾಲಿಗ್ರಾಮದಿಂದ ಮನೆಗೆ ಯಾವುದೇ ದುಷ್ಟಶಕ್ತಿಗಳ ಕಣ್ಣುಗಳು ಕೂಡ ಬೀಳುವುದಿಲ್ಲ. ಇನ್ನು ಮೂರನೆಯದಾಗಿ ಕೆಂಪು ಬಟ್ಟೆಯನ್ನು ತುಳಸಿ ಮೇಲೆ ಒದ್ದಿಸಿ ಅಥವಾ ಅದರ ಬಳಿ ಇಡಿ. ಇದರಿಂದ ಅದೃಷ್ಟ ಒಲಿಯುತ್ತದೆ. ತುಳಸಿ ಒಂದು ಸಸ್ಯ ಮಾತ್ರವಲ್ಲದೆ ದೇವತೆಯೂ ಕೂಡ ಹೌದು. ಇದಕ್ಕಾಗಿ ಸೀರೆಯ ರೀತಿ ತುಳಸಿಗೆ ಅರ್ಪಿಸಿ. ಹಾಗೆ ತುಳಸಿ ಗಿಡದ ಬಳಿ 4ನೇ ವಸ್ತು ಅಂದರೆ ಮಣ್ಣಿನ ದೀಪ ಹಚ್ಚುವುದು. ಸಕಲ ಪಾಪಗಳನ್ನು ಪರಿಹರಿಸುತ್ತದೆ. ಈ ತುಳಸಿ ಗಿಡದ ಬಳಿ ಈ ಮಣ್ಣಿನ ದೀಪ ಹಚ್ಚುವುದರಿಂದ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ವ್ಯಾಪಾರದಲ್ಲಿ ಸಮೃದ್ಧಿ ತರುತ್ತದೆ.